ಹಾಯ್ ಫ್ರೆಂಡ್ಸ್, ಇದು ಬಂದು ಹೂ ನೋಸ್ ಮೀ ಕ್ವಶನ್ಸು. ನೀನು ವೆಲ್ಕಮ್ ಮಾಡು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಪದ್ದು ಕ್ರಿಯೇಷನ್. ಪದ್ಮಪದ್ದು ಕ್ರಿಯೇಷನ್ಸ್. ಹಾಯ್. ಕ್ವಶನ್ ಕೇಳ್ತೀನಿ ಇವಾಗ. ಕ್ವಶನ್ ನಮ್ಮ ಮಗಳಿಗೆ ಸ್ವಲ್ಪ ಕಿವಿ ಗೈಸ್ ನೀವೇ ಅಲ್ಲ ಫ್ರೆಂಡ್ಸ್, ನೀವೇ ಆನ್ಸರ್ ಮಾಡಿ. ಕಮೆಂಟಲ್ಲಿ ನೀವೇ ಹೇಳಿ, ನಮ್ಮ ಅಮ್ಮನ ವಾಯ್ಸ್ ಜಾಸ್ತಿ ಕೇಳಿಸುತ್ತಾ, ನಂದು ನಮ್ಮ ಡ್ಯಾಡಿ ವಾಯ್ಸ್ ಜಾಸ್ತಿ ಕೇಳಿಸುತ್ತಾ ಅಂತ. ಮಾಡೋದು ವಿಡಿಯೋ ನೋಡಿ ತಕ್ಷಣ ನಾನು ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ನನಗೆ ಇಷ್ಟವಾದ ಬಣ್ಣ ಯಾವುದು? ಬ್ಲೂ. ಯಾವುದು? ರೆಡ್. ಪಾಯಿಂಟ್ ತಿಂದಿಲ್ಲ, ಕಳ್ಕೊಂಡ್ಬರ್ತು. ನೀನೊಂದು ಬುಕ್ ಎತ್ಕೊಳ. ಬ್ಲೂ ತಾನೇ ನನಗೆ ಇಷ್ಟ ಆಗಿದ್ದು. ಡ್ರೆಸ್ಗಳೆಲ್ಲ ಬ್ಲೂ. ಗೈಸ್ ಒಂದು ನಿಮಿಷ ಹಂಗೆ ಇರಿ. ಗ್ರೀನಾ? ಒಂದು ನಿಮಿಷ. ಗ್ರೀನಾ ಅಲ್ಲ, ಕ್ವಶನ್ ಆದ್ಮೇಲೆ ಆನ್ಸರ್ ಹೇಳಿ. ಏನು? ಮೆರೂನ್ ಬಣ್ಣ ತಾನೇ ಇಷ್ಟ ನನಗೆ. ಬ್ಲೂ ಕಲರ್ ನಾನು ಯಾವಾಗ ತೊಗೊಂಡಿದ್ದೀನಿ? ನೀನು ಓಕೆ ಫೈನ್. ಒಂದು ನಿಮಿಷ ಇರಿ. ಫ್ರೆಂಡ್ಸ್, ಇದು ಬಂದು ಲಾಸ್ಟಲ್ಲಿ ಗಿಫ್ಟ್ ಸಹ ಇರುತ್ತೆ. ಗಿಫ್ಟ್ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ, ಡೈಲಿ ವ್ಲಾಗಲ್ಲಿ ಗೊತ್ತಾಗುತ್ತೆ. ಏನು ಗಿಫ್ಟು ಅಂತೆಲ್ಲ ಮಾರನೇ ದಿವಸದ ಡೈಲಿ ವ್ಲಾಗಲ್ಲಿ ಗೊತ್ತಾಗುತ್ತೆ. ಈಗ ನಿಮ್ದು ಕ್ವಶನ್. ನನ್ನ ನಾನ್ ವೆಜ್ಜಲ್ಲಿ ನನ್ನ ಫೇವ್ರೆಟ್ ಫುಡ್ ಯಾವುದು? ನೀವು ಚಿಕನ್ ಮಟನ್ ಎಲ್ಲ ತಿಂತೀರಾ? ಇದೆಲ್ಲ ಹೇಳ್ಬೋದು. ಫ್ರಾನ್ಸ್. ಅಲ್ಲ, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅನ್ರಿ, ಇಲ್ಲ ಅಂದ್ರೆ ಇಲ್ಲ. ಓಕೆನಾ? ಈಗ ನಾನು ಕೇಳಬೇಕು. ನನಗೆ ಇಷ್ಟವಾದ ದೇವರು ಯಾರು? ಹನುಮಾನ್. ನೆಕ್ಸ್ಟ್ ಒಂದೇ ಆನ್ಸರು. ಜಸ್ಟ್ ನನಗೆ ಹನುಮಾನು ಇಷ್ಟ ಇಲ್ಲ ಅಂತೆಲ್ಲ. ಇನ್ನೊಂದು ದೇವ್ರ ಹೆಸರು ಇರಲಿ. ಹಾಂ ಸರಿ, ಆಯಿತು. ಇನ್ನೊಂದು ಚಾನ್ಸು, ಇದೊಂದಕ್ಕೆ ಮಾತ್ರ. ಸಾಯಿಬಾಬಾ. ರೈಟ್. ಓಕೆ. ನಾನು ತುಂಬ ಇಷ್ಟಪಟ್ಟು ಹೋಗೋ ಜಾಗ ಕೇರಳ. ಕರೆಕ್ಟಾ? ಇನ್ನೊಂದು ಸ್ವಲ್ಪ ಇಬ್ಬರು ಸ್ವಲ್ಪ ಜೋರಾಗಿ ಮಾತಾಡಿ, ಓಕೆನಾ? ಆಯ್ತು. ಓಕೆ. ನನಗೆ ಇಷ್ಟವಾದ ಅಡುಗೆ ಯಾವುದು? ಸ್ಟಾಪ್. ಇವಾಗ ಹೇಳಿ. ನನಗೆ ಇಷ್ಟವಾದ ಅಡುಗೆ ಯಾವುದು? ವೆಜ್ ಅಲ್ಲ, ನಾನ್ ವೆಜ್ ಅಲ್ಲ? ವೆಜ್. ನಾನ್ ವೆಜ್ ನನಗೆ ಇಷ್ಟ. ವೆಜ್ಜಲ್ಲಿ ಸೊಪ್ಪು ಸಾರು. ಆಲ್ಮೋಸ್ಟ್ ಅಲ್ಲೇ ಇದ್ದೀರಾ, ಹೇಳ್ಬೇಕು. ಸೊಪ್ಪು ಸಾರೇನಾ? ಮಸೊಪ್ಪು ಸಾರು. ಸೊಪ್ಪ ಎರಡು ಒಂದೇ. ಅನ್ನ ಸಾರು. ಓಕೆ, ಆಯ್ತಾಯ್ತು. ನೀವು ನನಗೆ ಕೇಳಿ. ನಾನು ನಿಮ್ಮ ಹತ್ರ ತುಂಬ ಇಷ್ಟಪಡೋ ಒಂದು ವಿಷಯ ಹೇಳಿ. ಮೌನವಾಗಿದ್ದೆ ಅಂತ. ಒಳ್ಳೆ ಗುಣ. ಇಲ್ಲ, ಆನ್ಸರ್ ಒಂದೇ ಕೊಡ್ಬೇಕಲ್ಲ? ಅದೇ ಮೌನವಾಗಿದ್ದೆ ಅಂತ ಅವ್ರು ನನ್ನ ಆನ್ಸರ್ ಒಂದು. ಹೌದಾ? ಇಲ್ವಾ ಮತ್ತೆ? ಆನೆಸ್ಟಿ. ಭಾಳ ಆನೆಸ್ಟ್ ಆಗಿ ಏನಿದ್ರು ಮುಖದಲ್ಲಿ ಹೇಳ್ಬಿಡ್ತಾರೆ. ಆನೆಸ್ಟ್. ಓಕೆ. ನೆಕ್ಸ್ಟ್ ಇದ್ದಿದ್ದು ಅದೊಂದು ಕಾರಣ ಬೇರೆ. ಇದು ಇಷ್ಟಪಡೋದಕ್ಕೆ ಮೇನ್ ಇಷ್ಟ ಆಗೋ ಒಂದು ವಿಷಯ ಅಂತ ಹೇಳಿದ್ರೆ ಅವ್ರ ನೇಚರಲ್ಲಿ ಆನೆಸ್ಟಿ. ಫ್ರೆಂಡ್ಸ್, ಮೌನ ಅನ್ನೋದು ಹಿಂದೆ ಮಾತ್ರ. ನಮ್ಮಂತೂ ಬೇರೆ ಎಲ್ಲದಕ್ಕೂ ಸುಮ್ಮನೆ ಹೋಗಲ್ಲ. BP ಬಂದ್ರೆ ಮಾತ್ರ ಬಿಡಲ್ಲ. ಹಂಗೆ. ಆಯ್ತು. ಅದೆಲ್ಲ ಹೇಳೋದು ತಪ್ಪೇನು? ಓಕೆ. ನನಗೆ ಅಪ್ಪ ಅಮ್ಮನಲ್ಲಿ ಯಾರಿಷ್ಟ? ಅಪ್ಪ. ಸೂಪರ್. ನನಗೆ ನಮ್ಮ ಅಪ್ಪ ಅಂದರೆ ನೀನು ಹೇಳಿ. ಕಟ್ ಮಾಡು. ಒಂದು ನಿಮಿಷ. ಟು ಬಿ ಕಂಟಿನ್ಯೂಡ್. ನನ್ನ ಫೇವ್ರೆಟ್ ಕಲರ್ ಹೇಳಿ.
ನೀವು ನಾನು ಯಾವ ಕಲರ್ ಇಷ್ಟಪಟ್ಟು ತಗೊಟ್ರು ಹಾಕೊಂತೀರಾ? ಹಂಗಲ್ಲ, ಒಂದು ಕಲರ್ ಇದೆ. ಎಸ್, கருப்பு தான் எனக்கு பிடிச்ச கலரு. ಎಸ್, ಬ್ಲ್ಯಾಕ್ ಬ್ಯೂಟಿ. ನೆಕ್ಸ್ಟ್ ನನಗೆ ಇಷ್ಟವಾದ ಸ್ಥಳ ಯಾವುದು? ಪ್ಲೇಸ್. ಇಷ್ಟವಾದ ಸ್ಥಳ ಅಂದ್ರೆ ಊರು ಅಲ್ಲ, ಸ್ಥಳ ಅಂತ ಹೇಳಿದ್ರೆ ಊರುಗಳ ಇಲ್ಲ. ಒಂದು ನಿಮಿಷ ಫ್ರೆಂಡ್ಸ್, ನೀವು ಆನ್ಸರ್ ಮಾಡಿ. ಅದೇ ನನ್ನ ಕ್ವಶನ್ ಅರ್ಥ ಆಗಿಲ್ಲ ನನಗೆ. ಇಷ್ಟವಾದ ಸ್ಥಳ ಅಂದ್ರೆ ಇಷ್ಟವಾದ ಸ್ಥಳ ಅಂದರೆ ಅವ್ರಿಗೆ ತುಂಬ ಇಷ್ಟಪಡುವಂಥ ಪ್ಲೇಸ್. ದೇವಸ್ಥಾನನ? ಅದು ನಿಮ್ಮ ಆನ್ಸರು, ನೀವೇ ಹೇಳಬೇಕು. ದೇವಸ್ಥಾನ. ಅವ್ರು ತುಂಬಾ ಇಷ್ಟಪಡೋ ದೇವಸ್ಥಾನ ಅವರು. ಒಂದು ನಿಮಿಷಕ್ಕೆ ಆನ್ಸರ್ ಹೇಳ್ತಾರೆ. ದೇವಸ್ಥಾನ ಯಾವ ದೇವಸ್ಥಾನ? ದೇವಸ್ಥಾನ ಅಂದ್ರೆ ಮಂತ್ರಾಲಯನ? ಸೂಪರ್, ಶಿರಡಿ ಮಂತ್ರಾಲಯ. ಶಿರಡಿ ಮಂತ್ರಾಲಯ. ಓಕೆ, ಈಗ ನಾನು ಕೇಳಬೇಕು. ನಿಮಗೆ ನಾನು ನನ್ನ ಬಗ್ಗೆ ಕೇಳಬೇಕಲ್ಲ. ಸರಿ, ನನಗೆ ಬೇಡ, ಅದು ಕಾಂಪ್ಲಿಕೇಟೆಡ್ ಕ್ವಶನ್ ಆಗಬೇಕು. ಎಷ್ಟೊಂದು ಥರ ಕ್ವಶನ್ಸ್ ಇದ್ದಾವೆ, ಅವ್ರ ಹತ್ರನೂ ಇಂಥ ಕ್ವಶನ್ಸ್ ಇದ್ದಾವೆ ಅಂತ ಹೇಳಿಲ್ಲ. ನನ್ನ ಫೇವ್ರೆಟ್ ಆಕ್ಟರ್ ವಿಜಯ್. ಅಬ್ಬ, ಇಷ್ಟು ಈಸಿ ಕ್ವಶನ್ಸ್ ಹೇಳಿದ್ರೆ ಯಾರಿಗೆ ಗೊತ್ತಾಗಲ್ಲ. ಸ್ವಲ್ಪ ಕಷ್ಟ ಅಂತವು ಇರಬೇಕು. ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ಯಾಕಂದ್ರೆ ಅವ್ರು ಒಂದು ವೇಳೆ ಮೋಹನ್ ಲಾಲ್ ಅಂತ ಹೇಳ್ತಾರ, ಇಲ್ಲ ಬೇರೆ ಒಂದು ಕೆಲವಾರು ಹೀರೋಗಳಿದೆ, ಅವ್ರ ಹೆಸರು ಹೇಳ್ಬಿಡ್ತಾರೆ. ಕರೆಕ್ಟಾಗಿ ವಿಜಯ್ ಅಂತ ಹೇಳ್ಬಿಟ್ರು. ಅಂದರೆ ಇವಾಗ ಏನು ಗೊತ್ತಾ, ನೀವು ಇಷ್ಟು ಈಸಿಯಾಗಿರೋ ಕ್ವಶನ್ಸ್ ಕೇಳ್ತಾ ಇದ್ರೆ, ಬರೀ ಇಬ್ಬರು ಈಸಿಯಾಗಿರೋ ಅಂಥವು ಕೇಳಿದ್ರೆ ಇಲ್ಲೇನು ಎಂಟರ್ಟೈನ್ಮೆಂಟ್ ಇರಲ್ವಲ್ಲ, ಸ್ವಲ್ಪ ಬೋರ್ ಅನಿಸ್ಬಿಡುತ್ತೆ ವ್ಲಾಗು. ಸ್ವಲ್ಪ ಕಷ್ಟ ಆಗಿರೋಂಥವು ಕೇಳಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಕನಸು. ನನ್ನ ಕನಸು. ನನಗೆ ಒಂದು ಕನಸು ಚಿಕ್ಕ ಹುಡುಗಿಯಿಂದ. ಆ ಕನಸು ನಾನು ನಿಮ್ಮ ಹತ್ರನೂ ಹೇಳಿದ್ದೀನಿ. ಏನು ಹೇಳಿ? ಕನಸು ಅಂತ ಹೇಳಿದ್ರೆ ಏನು, 2 ಮಕ್ಕಳು ಸೆಟ್ಲ್ ಆಗಬೇಕು. 2 ಮಕ್ಕಳದು. ಒಂದು ನಿಮಿಷ. 2 ಮಕ್ಕಳು ಕನಸು ಅಂದರೆ ಅದಕ್ಕೆ ಮುಂಚೆ ಕನಸು ಅಂತ ಹೇಳಿದ್ರೆ ಅದು ಒಂದು ಪಾಯಿಂಟ್ ಬರುತ್ತೆ. ಅದಾದಮೇಲೆ ಅದ್ರ ಜೊತೆ 2 ಪಾಯಿಂಟ್ಸ್ ಇರುತ್ತೆ. 2 ಪಾಯಿಂಟ್ಸಲ್ಲಿ ನಿಮಗೆ ಅಕಸ್ಮಾತ್ ನೀವು ಇದರಲ್ಲಿ ಒಂದು ಆಲ್ರೆಡಿ ಹೇಳಿದ್ದೀರಾ, ಅವ್ರಿಗೆ ಏನಂದರೆ ಇವಾಗ ನೀವು ಇನ್ನೊಂದು ಆನ್ಸರು ಹೇಳ್ಬೇಕು ಅಂತ, ಇನ್ನೊಂದು ಆನ್ಸರು ಟ್ರೈ ಮಾಡಿ ನೋಡಿ ಹೇಳೋಕ್ಕೆ. ಪಾಯಿಂಟ್ಸ್ ಅಂತೂ ಬರುತ್ತೆ. ಮದುವೆ ಮಾಡಿ ನೋಡು. ಗಾದಿ ಗೊತ್ತಿಲ್ಲ. ಅದೇ ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್. ನೋ, ರಾಂಗ್ ಕ್ವಶನ್. ರಾಂಗ್ ಆನ್ಸರ್, ಸಾರಿ. ಇಲ್ಲ, ನಿಮಗೆ ನನಗೆ ಬಿಟ್ರಾ? ಸರಿ, ಬಿಟ್ಬಿಟ್ಟು. ನನಗೆ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಸ್ವಂತ ಮನೆಯಲ್ಲೇ ಇದ್ದೀರಲ್ಲ? ಸ್ವಂತ ಮನೆಯಲ್ಲೇ ಇದ್ದೀವಿ, ಇಲ್ಲ ಅಂತ. ಅದಕ್ಕೆ ನಾನು ಅದು ಕನ್ಸಲ್ಲಿ ಕನ್ಸಿಡರ್ ಮಾಡಿಲ್ಲ ಅದು. ಯಾಕಂದ್ರೆ ನೀವು ಆಲ್ರೆಡಿ ಸ್ವಂತ ಮನೆಯಲ್ಲಿ. ಓಕೆ, ಒಂದು ಪಾಯಿಂಟ್ ಸಿಕ್ಕಿದೆ ಅದು. ಯಾಕಂದರೆ ಆನ್ಸರು ಅವರು 2 ಹೇಳಿದ್ರು, ಅಮ್ಮನೂ 2 ಹೇಳಿತ್ತು, ಹಂಗಾಗಿ ಸಿಕ್ಕಿದೆ ಪಾಯಿಂಟ್ಸ್. ಪಾಪು ಈಗ ಕೇಳಬೇಕು. ನಿಮ್ ತಲೆ ಆಲ್ ಇಂಡಿಯಾ ಸುತ್ತಿರೋದು, ಬೇಗ ಬೇಗ ಕೇಳ್ಬೇಕಲ್ಲ. ನಾನೇನೋ ಬರ್ಕೊಂಡು ಕೇಳ್ತೀನಿ, ನೀವು ಆಲ್ ಇಂಡಿಯಾ ಸುತ್ತಿರೋರಲ್ಲ. ಆಲ್ ಇಂಡಿಯಾ ತುಂಬಾ ಈಸಿ. ಗಂಗಾಧರಪುರಲ್ಲಿ ಹೇಳಿ ತುಂಬಾ ಕಷ್ಟ. ನಿಮ್ಗೆ ನನ್ನಲ್ಲಿ ತುಂಬಾ ಇಷ್ಟ ಇರೋ ಒಂದು ವಿಷಯ, ನನಗೆ ನೀವು ನಮ್ಮ ಅಪ್ಪಾಜಿ ತರ ಕಾಣಿಸ್ತೀರಾ. ಅಪ್ಪಾಜಿ ಅಂದ್ರೆ ನಮ್ ವಿಷ್ಣುವರ್ಧನ್ ಸರ್ ತರ. ಅದಕ್ಕೆ ನನಗೆ ಇವ್ರಂದ್ರೆ ತುಂಬಾ ಇಷ್ಟ.
ಯಾಕಂದ್ರೆ ಈ ಕ್ವಶನ್ ಆನ್ಸರ್ ನಾನು ಇದೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದ್ರೆ ನೀವು ಫಸ್ಟ್ ನಾನು ಲೈಕ್ ಮಾಡಿದ್ದು ಇದೇ ಬ್ಲಾಕ್ ಒಂದು ಶರ್ಟ್ ಪಾಯಿಂಟ್. ಬ್ಲಾಕ್ ಪ್ಯಾಂಟ್ ಅಲ್ಲಿ ನಮ್ಮ ಅಪ್ಪಾಜಿ ಅವ್ರ ತರ ಡ್ರೆಸ್ ಮಾಡ್ತೀನಿ. ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಶರ್ಟ್ ಹಾಕಿದ್ದಾರೆ. ನನ್ಗೆ ನಮ್ಮ ಅಪ್ಪಾಜಿ ಅಂದ್ರೆ ನನ್ನ ಪ್ರಾಣ. ನಾವು ಅವ್ರದ್ದು ಯಾವ ಕಡೆನಿಲ್ಲ. ಓ ಮಮ್ಮಿ, ನೀನ್ ಅಪ್ಪಾಜಿ ಅಂದ್ರೆ ಇಬ್ಬರನ್ನ ಹೇಳಿದ್ಯಾ? ವಿಷ್ಣುವರ್ಧನ್ ಅಂತ ಹೇಳ್ದೆ ಅಲ್ಲ, ಹೆಸರು ಎಲ್ಲ ಅವರು ಮಹಾನ್ ವ್ಯಕ್ತಿಯವರು. ನನಗೆ ಅವ್ರದ್ದು ಯಾವ್ದಾವ್ದೋ ಕೆಲವು ಸ್ಟೈಲ್ ಕಾಪಿ ಮಾಡ್ತಾ ಇದೆ, ಅದನ್ನ ನೋಡಿ ಇವ್ರು ಇಷ್ಟಪಟ್ರು. ಓಕೆ, ದಟ್ಸ್ ವೈ. ವಿಷ್ಣುವರ್ಧನ್ ಅಪ್ಪಾಜಿ ತರ ಇವ್ರು ನನಗೆ ಕಾಣಿಸಿದ್ರು. ನನ್ಗೆ ಅದಕ್ಕೆ ಇವ್ರಂದ್ರೆ ಇಷ್ಟ. ಎನಿವೇಸ್, ಯು ಕ್ಯಾನ್ ಗಿವ್ ಫುಲ್ ಪಾಯಿಂಟ್ಸ್. ಓಕೆ, ಈಗ ನೀವು ಕೇಳಬೇಕು. ನಾನು ಓದಿರುವ ಶಾಲೆ ಹೆಸರು. ಸ್ಕೂಲ್ ನೇಮ್. ಮೊನ್ನೆ ಗವರ್ಮೆಂಟ್ ಸ್ಕೂಲ್. ವಾ, ಸೂಪರ್. ಓಕೆ, ಒಂದು ನಿಮಿಷ ಗೈಸ್. ಇದು ಬಂದು ಒಬ್ರಿಗೊಬ್ರಿಗೂ ಕ್ವಶನ್ಸ್ ಗೊತ್ತಿಲ್ಲ. ಒಬ್ರ ಕ್ವಶನ್ಸ್ ಇನ್ನೊಬ್ರಿಗೆ ಗೊತ್ತಿಲ್ಲ, ಇವ್ರ ಕ್ವಶನ್ಸ್ ಅವ್ರಿಗೆ ಗೊತ್ತಿಲ್ಲ. ಇಬ್ರಿಗೂ ಗೊತ್ತಿಲ್ದಿರ ಕೇಳ್ತಿರೋ ಕ್ವಶನ್ಸ್ ನಿಜ ಕರೆಕ್ಟಾಗಿ ಆನ್ಸರ್ಗಳು ಬರ್ತಿದ್ದಾವೆ. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇಬ್ರು. ಆಮೇಲೆ ಅದು ಹೇಗೆ, ಏನು, ನಾವು ಯಾವ ಥರ ಅರ್ಥ ಮಾಡ್ಕೊಂಡ್ವಿ, ಯಾವ ಥರ ಜೀವನ ಮಾಡ್ತಿದ್ದೀವಿ, ನೆಕ್ಸ್ಟ್ ಬ್ಲಾಗಲ್ಲಿ ಟ್ರೈ ಮಾಡ್ತೀವಿ. ನನ್ನಲ್ಲಿ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಒಂದು ವಿಷಯ. ಹುಡುಗಿದೇ ಫೋನ್ ಮಾಡೋದು. ಅಯ್ಯೋ, ರಾಂಗ್ 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 ರಾಂಗ್. ಡ್ರಿಂಕ್ಸ್. ಅಲ್ಲ, ಅದು ಬಿಡಿ. ಅದು ಇನ್ನೊಂದು ಎಲ್ಲಾ ಲೇಡೀಸ್ಗೂ ಇರೋದು ಅವ್ರ ಗಂಡ ಕುಡಿಬಾರ್ದು ಅಂತ. ನಿಮ್ಗೆ ಗೊತ್ತು. ಒಂದ್ ನಿಮಿಷ ಇರಿ. ಆಲ್ಮೋಸ್ಟ್ ಒಂದು ಕಂಪನಿ ಕಾಲ್ ಕೂಡ ಒಂದು ಲೇಡೀಸ್ದೇ ಬರುತ್ತೆ ನಮ್ಮ ಮನೆಯವ್ರಿಗೆ. ಅದಕ್ಕೆ ನನಗೆ ಎಲ್ರಿಗೂ ಅಷ್ಟೇ, ಇಷ್ಟ ಇಲ್ಲ. ಎಲ್ರಿಗೂ ಅಷ್ಟೇ. ಅದು ನಿಮ್ಗೆ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೆ ಏನು ನೀವು ಓಕೆ ತುಂಬಾ ಅಂದ್ರೆ ಡಿಯರ್ ಫ್ರೆಂಡ್ಸ್, ಒಂದು ಬ್ಯಾಂಕ್ದಾಗ್ಲಿ, ಒಂದು ಬ್ಯಾಂಕ್ದಾಗ್ಲಿ, ಒಂದು ಕಂಪನಿದಾಗ್ಲಿ, ಆಲ್ಮೋಸ್ಟ್ ಬೇರೆ ಯಾರ ಊರಿಂದಾಗ್ಲಿ ತುಂಬಾ ಪೊಸೆಸಿವ್. ಅಲ್ಲ, ನಿಮ್ಮಿಬ್ರಿಗೆ ಇನ್ನೊಂದು ವಿಷಯ ಗೊತ್ತಾ? ಪೊಸೆಸಿವ್ನೆಸ್ ಇರೋ ಕಡೆನೆ ಪ್ರೀತಿ ಜಾಸ್ತಿ. ಅದೇ ಇವ್ರ ಪ್ರೀತಿ ಎಷ್ಟಂತ ಹೇಳಿದ್ರೆ, ನಾನು ಡ್ರೈವಿಂಗ್ ಮಾಡ್ತಾ ಇರುವಾಗ ಯಾರಾದ್ರೂ ರೋಡಲ್ಲಿ ಇರೋರು ನನಗೆ, ನಾನು ಡ್ರೈವಿಂಗ್ ಮಾಡೋರು ನನ್ನ ನೋಡಿದ್ರೆ ಇವ್ರು ಅಲ್ಲಿಂದ ಕೇಳ್ತಾರೆ, ಏನ್ ನೋಡ್ತೀಯಾ ಅಂತ ಹೇಳಿ. ಅಷ್ಟೊಂದು ಪೊಸೆಸಿವ್ನೆಸ್ ಇವ್ರಿಗೆ. ನನ್ನನ್ನು ಯಾರು ನೋಡಬಾರ್ದು. ಇವನ್ ಸಿ, ಇಟ್ಸ್ ನಾಟ್ ನಾನೇನು ಅಷ್ಟು ಯಂಗ್ ಅಲ್ಲ, ಸ್ಮಾರ್ಟ್ ಅಲ್ಲ, ಬಟ್ ಸ್ಟಿಲ್ ಫಾರ್ ಹರ್ ಅವರಿಗೆ ತುಂಬಾ ಒಂದೇ ಒಂದು ಮಾತು ಗೈಸ್, ಅವ್ರವ್ರ ಗಂಡ ಅವ್ರವ್ರಿಗೆ ಹೀರೋನೆ. ಅವ್ರು ಅದು ಹೆಂಗಾಗಿರ್ಲಿ, ಓಲ್ಡ್ ಆಗಿರ್ಲಿ, ಇದು ನಿಮ್ದಷ್ಟೇ ಪ್ರಾಬ್ಲಮ್ ಅಲ್ಲ, ಇರೋ ಎಲ್ಲಾ ಲೇಡಿಗೂ ಇರೋದು ಇದು. ಎಲ್ಲಾ ಗಂಡ ಹೆಂಡತಿಗೂ ಇದೇ ಸೇಮ್ ತರ ಬರ್ತಾವ ಕ್ವಶನ್. ಬೇರೆ ಲೇಡಿನ ನೋಡ್ಬಾರ್ದು. ಇದು ನಮ್ ಕರ್ನಾಟಕ ಅಂದ್ರೆ ನಮ್ ಇಂಡಿಯಾ ಲೇಡಿ. ಆದ್ರೆ ಅವ್ರಿಗೆ 100% ಗೊತ್ತಿದೆ ನಾನು ಏನು ತಪ್ಪಾದ ರೀತಿಯಲ್ಲಿ ಹೋಗಲ್ಲ ಅಂತ ಹೇಳಿ. ಆದ್ರೂ ಅವ್ರಿಗೆ ಆ ಒಂದು ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಅದ್ರಲ್ಲಿ ನಾನು ಬಟ್ ಅಕಾರ್ಡಿಂಗ್ ಟು ಮೀ ನಾನು ತಿಳ್ಕೊಂಡೆ, ನನ್ನ ಡ್ರಿಂಕಿಂಗ್ ಹ್ಯಾಬಿಟ್ ಮಾತ್ರ ಅವ್ರಿಗೆ ಇಷ್ಟ ಇಲ್ಲದೆ ಇರೋದು ಅಂತೇಳಿ. ಓಕೆ, ಎನಿವೇಸ್, ಈ ಒಂದು ಟಾಪಿಕ್, ಈ ಒಂದು ಕ್ವಶನ್ ಆನ್ಸರ್ದು ಡೆಪ್ತ್ ಆಗಿರೋ ಒಂದು ವಿಷಯ, ಕೆಲವು ವಿಷಯಗಳು ನಮ್ಮ ನೆಕ್ಸ್ಟ್ ಲವ್ ಸ್ಟೋರಿ ಎಪಿಸೋಡಲ್ಲಿ ನಾನು ಅದನ್ನು ನಿಮಗೆ. ಓಕೆ, ಇದು ಪಾಯಿಂಟ್ ಬರುತ್ತಾ ಬರಲ್ವಾ? ಪಾಯಿಂಟ್ ನನ್ನ ಲೆಕ್ಕದಲ್ಲಿ ಇಲ್ಲ, ಬರೋಲ್ಲ. ಯಾಕಂದ್ರೆ ನಾನು ಡ್ರಿಂಕ್ಸ್ ಅಂತ ತಿಳ್ಕೊಂಡಿದ್ದು, ಅವ್ರು ನೋಡಿದ್ರೆ ಎಲ್ಲೋ. ಓಕೆ, ನೆಕ್ಸ್ಟ್. ನಾನು ತುಂಬಾ ಖುಷಿ ಪಡೋದು ಏನಕ್ಕೆ, ಏನು ತಂದು ಕೊಟ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಗೋಲ್ಡ್. ಅಂದ್ರೆ ವೈಟ್ ಪಾಯಿಂಟ್ ಅಷ್ಟೇ, ಒಂದೇ ಆನ್ಸರ್ ಇರೋದು. ಬೊಂಬೆ ಡಾಲ್ಸ್ ಅಂದ್ರೆ ನನಗೆ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನೋಡ್ರಿ, ನನ್ನ ಮಗಳು ಒಂದು ಬೊಂಬೆ ಕೊಟ್ಟಿದ್ದಾಳೆ ನನಗೆ. ಓಕೆ ಓಕೆ ಓಕೆ, ದಟ್ಸ್ ಫೈನ್. ಓಕೆ ಓಕೆ, ಅಲ್ಲಿ ಮಿಸ್ ಮಾಡ್ಬಿಟ್ಟೆ. ಕರೆಕ್ಟ್ ಅಲ್ವಾ ಅದು? ಅಲ್ಲಿ ಮಿಸ್ ಮಾಡ್ಬಿಟ್ಟೆ. ನಾನು ಸಾರ್ವಜನಿಕ ನನಗೆ ಡಾಲ್ ಇಷ್ಟ. ಲೇಡೀಸ್ ಅಂದ್ರೆ ಗೈಸ್, ಇದು ಇವ್ರಿಗೆ ತುಂಬಾ ಗೊತ್ತಿದೆ ಆನ್ಸರು, ಬಟ್ ಅದನ್ನ ಹೇಳಿಲ್ಲ. ಯಾಕಂದ್ರೆ ಬೊಂಬೆ ತಂದು ಕೊಡೋದೇ ಅವರು. ಪ್ರತಿ ಸತಿ ಕೋಪ ಮಾಡ್ಕೊಂಡಾಗು, ಜಗಳ ಆಡ್ಕೊಂಡಾಗು, ಪ್ರತಿಯೊಂದು ಏನೇ ಗಿಫ್ಟ್ ಮಾಡ್ಬೇಕಂದ್ರೂ ಬರೀ ಟಾಯ್ಸೇ ಗಿಫ್ಟ್ ಮಾಡೋದು. ಹೇಳಿ ಹೇಳಿ ಹೇಳಿ. ಓಕೆ, ಐ ಗೆಸ್ ಒನ್ಸ್ ಅಗೇನ್ ಒನ್ ಟ್ವಿಸ್ಟಿಂಗ್ ಕ್ವಶನ್. ಈ ನನಗೆ ನಿಮ್ಮಲ್ಲಿ ಇಷ್ಟ ಇಲ್ಲದೆ ಇರೋ ಒಂದು ವಿಷಯ ಹೇಳಿ ನೋಡೋಣ. ಇವ್ರಿಗೆ ಭಯ ಪಟ್ಕೊಂಡು ಯಾವಾಗಾದ್ರೂ ಒಂದು ಸುಳ್ಳು ಹೇಳ್ಬಿಡ್ತೀನಿ. ಇನ್ನೊಂದ್ಸತಿ ಕ್ವಶನ್ ರಿಪೀಟ್ ಮಾಡ್ರಿ. ನನಗೆ ನಿಮ್ಮಲ್ಲಿ
ಇಷ್ಟ ಇಲ್ಲದೆ ಇರೋ ಒಂದು ವಿಷಯ ಹೇಳಿ. ಯಾವಾಗ ನೀಟ್ನೆಸ್ ಆಗಿರ್ಬೇಕು ಅಂದ್ರೆ ನಾನು ಅಲ್ವಾ. ಮತ್ತೆ ನೀವು ಇಷ್ಟ ಇಲ್ದಿರೋದು ಅಂದ್ರೆ ನೀನ್ ನೀಟ್ನೆಸ್ ಆಗಿರೋದು ಪಾಪಗೆ ಇಷ್ಟ ಇಲ್ಲ. ಇಷ್ಟ ನನ್ನ ಹತ್ರ ಇಷ್ಟ ಇಲ್ಲ ನಿಮ್ಗೆ. ನನಗೆ ನಿಮ್ಮಲ್ಲಿ ನಿಮ್ಮ ಕ್ಯಾರೆಕ್ಟರಲ್ಲೋ ನಿಮ್ಮಲ್ಲೋ ನನಗೆ ಇಷ್ಟ ಇಲ್ಲದೆ ಇರೋ ಒಂದು ವಿಷಯ ಹೇಳಿ. ಜೋರಾಗಿ ಕಿರ್ಚದ. ಸರಿ ಹೇಳ್ರಿ ನೀವು. ಅಷ್ಟೇ ಹೋಯ್ತು. 3 ಪಾಯಿಂಟ್ ಹೇಳಿದ್ಯಾ ನೀನು. ನೀವ್ ಹೇಳ್ಬಿಡ್ರಿ. ಸರಿ ಹೇಳ್ಬಿಡ್ಲ ಆನ್ಸರು? ಕೇಳಿ. ಅಂತ ಒಂದು ವಿಷಯನೇ ಇಲ್ಲ, ನನಗೆಲ್ಲ ಇಷ್ಟ ನಿಮಗೆ. ಆಹಾ, ಅದಕ್ಕೆ ಇವಾಗ ಐಎಮ್ ಕನ್ಫ್ಯೂಸ್ ಆಗಿದ್ದು. ದಟ್ಸ್ ವೈ ಐ ಲವ್ ಯು ಸೋ ಮಚ್. ಏನಂದ್ರೆ ತುಂಬಾ ಭಯ. ಈ ಇರೋ ನಿಮಿಷ, ಇದಕ್ ಪಾಯಿಂಟ್ ಇದೆಯಾ ಪಾಯಿಂಟ್ ಇಲ್ವಾ ಫಸ್ಟ್? ಇಲ್ಲ ಬೇಡ. ಇಲ್ಲ ನೋ. ನನಗೆ ಏನಂದ್ರೆ ಭಯ ಅಂದ್ರೆ ನಾನು ಯಾರನ್ನ ಕಂಡ್ರೆ ಜಾಸ್ತಿ ಹೆದರ್ತೀನಿ. ಹಾವು ಅಂದ್ರೆ ವ್ಯಕ್ತಿಗಳ ನಿಮ್ ಇಷ್ಟ ಅದು. ಯಾರನ್ನ ಕಂಡ್ರೆ ನಾನು ಯಾರು ತುಂಬಾ ಹೆದರ್ಕೊಂತೀನಿ. ಯಾರಿಗೆ? ರಿಯಾಕ್ಷನ್ ನೋಡಿ ಫ್ರೆಂಡ್ಸ್. ಸಮಥಿಂಗ್ ಲೈಕ್ ಅವ್ರು ಯಾರನ್ನು ಹೆದರೋರೇ ಅಲ್ಲ. ಅವರು ಈಸ್ ಅ ವೆರಿ ಬೋಲ್ಡ್ ಪರ್ಸನ್. ಸ್ವಲ್ಪ ಕನ್ನಡನೂ ಯೂಸ್ ಮಾಡಬೇಕು. ಅಲ್ಲ ಅವರಿಗೆ ಅಂದ್ರೆ ಭಯ, ಅವ್ರಿಗೆ ಭಯ. ಪದ್ಮಾವತಿಗೆ ಭಯ ಅಂತ ಹೇಳಿದ್ರೆ ಭಯದ ಇನ್ನೊಂದು ಹೆಸರೇ ಪದ್ಮಾವತಿ ಆಕ್ಚುಲಿ. ಅವ್ರಿಗೆ ಭಯ ಅಂತ ಹೇಳಿದ್ರೆ ಅದು ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ ಇದು? ಅದು ಎಂಥದ್ದು ನಿಮಗೆ ಭಯ ಇರೋದು ಯಾರನ್ನು? ಎದ್ಲಾಮ ಸುಳ್ಳು ಹೇಳೋರು ಕಂಡ್ರೆ ಆಗೋಯ್ತು ಪಾಯಿಂಟ್. ಆಯ್ತು. ಏನು? ದೇವ್ರು. ಗ್ಯಾಸ್ ಅವ್ರಿಗೂ ಗೊತ್ತು ನಾನು ಜನಕ್ಕೂ ಎದ್ರಲ್ಲ, ಯಾರಿಗೂ ಎದ್ರಲ್ಲ. ನಾನು ಎದ್ರೋದು ಒಬ್ಬರಿಗೆ, ದೇವ್ರಿಗೆ. ನಾನು ಯಾರಿಗೂ ಎದ್ರೋದಿಲ್ಲ. ಅದು ಯಾರು MLA ಆಗ್ಬೋದು, ನಮ್ಮ ಯಜಮಾನ್ರಾಗ್ಬೋದು, ನನ್ನ ತಂದೆ ತಾಯಿ. ತಪ್ಪು ಅಂತ ಅನ್ಸಿ ನನ್ನ ಹತ್ರ ಮಾತಾಡಿದ್ರೆ ನಾನು ಯಾರಿಗೂ ಎದ್ರಲ್ಲ. ಅದರಲ್ಲೂ ಇನ್ನೊಂದು ಅವ್ರಿಗೂ ಗೊತ್ತು, ಹೆವಿ ಸುಳ್ಳು ಹೇಳಲ್ಲ. ನಾನು ಸುಳ್ಳು ಹೇಳೋದಿಲ್ಲ. ಏನಿದು ಬಡ 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 ಸುಳ್ಳಲ್ಲಿ ಹೆವಿ ಲೈಟ್ ಬೇರೆ ಇದೆಯಾ? ಸುಳ್ಳು ಹೇಳೋಣ ಅಂತ ಹೇಳಿದ್ರೆ ಮುಗ್ದೋಗ್ತಾರೆ. ಬಡ 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 ಮಾತಾಡ್ತೀನಿ. ಅದರಿಂದ ಅವ್ರಿಗೆ ಗೊತ್ತು ನಾನು ಎದ್ರ ದೇವ್ರಿಗೊಬ್ಬರಿಗೆ. ನೆಕ್ಸ್ಟ್ ಕ್ವಶನ್ ನೀವೇ ನಾನು ಕೇಳ್ಬೇಕಾ? ಅಷ್ಟು ಕ್ವಶನ್ ಇಟ್ಟಿದ್ದೀನಿ. ನಾನು ನೆಕ್ಸ್ಟ್ ಕ್ವಶನ್ ನಿಮ್ಗೆ ಹೇಳ್ಕೊಡ್ತೀನಿ. ಬುಕ್ ಕೊಡಮ್ಮ ಪಾಪ. ನಾನು ನಿಮಗೆ ಕೇಳ್ತೀನಿ, ನೀವು ಅದಕ್ಕೆ ಪದೊಮ್ಮೆಗೆ ಆನ್ಸರ್ ಕೊಡಿ. ನೀನು ತಪ್ಪ ಇಲ್ವಾ ಅಂತ ಹೇಳು. ಆಯ್ತು. ಎಷ್ಟು ಕ್ವಶನ್ಸ್ ಆಯ್ತು ಇವಾಗ? ಅಲ್ಲಿ ಇಂಗ್ಲೀಷಿಂದ ಬರುತ್ತಲ್ಲ, ಅಲ್ಲಿಂದ ಕೇಳಿ. ಆಯ್ತು. ಕೆಳಗಡೆ, ಫುಲ್ ಕೆಳಗಡೆ ಅಲ್ಲಿ. ಓಕೆ, ಎತ್ಕೊಬರ್ಲಾ? ಏನು ಬೊಂಬೆ ಎತ್ಕೊಬರ್ತೀನಿ. ನೀವು ಕೇಳಿ, ನಾನು ಅಷ್ಟೊತ್ತಿಗೆ ಬರ್ತೀನಿ. ಯೋಚನೆ ಮಾಡಿ ಪರವಾಗಿಲ್ಲ. ಆಯ್ತು. ಕ್ವಶನ್ ಬಂತು. ಏನು ಕ್ವಶನ್ ಕೇಳಿ ಮತ್ತೆ. ಜಾನು, ನಿಂದೇನು ಇಲ್ವಮ್ಮ ಕ್ವಶನ್? ಎದ್ದಿದ್ದಾಳ? ಮತ್ತೆ ಮಲ್ಕೊಂಡ್ಲಿ ಬಿಡು. ತಗೊಂಡ್ಬಿಡ್ಬೇಡ ಪಾಪ, ಮಲ್ಕೊಳ್ಳಿ. ಬಾ. ಫ್ರೆಂಡ್ಸ್, ನಮಗೆ ಗೊತ್ತಿರೋ ಥರ ಎಲ್ಲ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇದು ಬೇಡ ಅನ್ಸಿದ್ರೆ ನಿಮಗೆ ಯಾವ ಥರ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಅದೇ ಥರ ವ್ಲಾಗ್ಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನನ್ನ ಗ್ರೂಪಲ್ಲಿ, ನನ್ನ ಸರ್ಕಲಲ್ಲಿ, ನನ್ನ ಫ್ರೆಂಡ್ ಗ್ರೂಪಲ್ಲೆಲ್ಲ, ಫ್ರೆಂಡ್ ಸರ್ಕಲೆಲ್ಲ ನನ್ನಲ್ಲಿ ತುಂಬ ಇಷ್ಟಪಡೋ ಒಂದು ವಿಷಯ ಏನು? ನಾನೆಲ್ಲ ಜೊತೆಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ತೀವಿ ಅಂತ. ಅದು ಬರೀ 10% ಜನ. ಇನ್ನೊಂದ್ಸತಿ ಕ್ವಶನ್ ರಿಪೀಟ್ ಮಾಡಿ. ನನ್ನ ಗ್ರೂಪಲ್ಲಿ, ಕಾಮಿಡಿ ಆನ್ಸರ್ ಇದು. ಫ್ಯಾಮಿಲಿಯಲ್ಲಾಗಲಿ, ಫುಲ್ ಸರ್ಕಲಲ್ಲಿ, ಬಿಸ್ನೆಸ್ ಸರ್ಕಲಲ್ಲಿ, ಎಲ್ಲದರಲ್ಲೂ ನನ್ನಲ್ಲಿ ತುಂಬ ಲೈಕ್ ಮಾಡೋದು ಏನು ಜನರು? ಯಾರ ಹತ್ರನೂ ಬೇಜಾರು ಮಾಡ್ಕೊಳಲ್ಲ, ಬಡ ಬಡ ಮಾತಾಡ್ತಾರೆ. ಇನ್ನೊಂದು ಫ್ರೆಂಡ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ? ಇಲ್ಲ, ಹೋಯ್ತು ಅಷ್ಟೇ. 2-3 ಆನ್ಸರ್ ಏನು? ನನ್ನ ಲ್ಯಾಂಗ್ವೇಜ್. ಕರೆಕ್ಟ್. ಹೌದು.
ನಾನು ಮಹಾರಾಷ್ಟ್ರ ಹೋದೆ, ಮರಾಠಿ ಮಹಾರಾಷ್ಟ್ರ ತರ ಮರಾಠಿ ಮಾತಾಡ್ತೀನಿ. ಹೌದು ಗೈಸ್, ಅದೇನೋ ನಿಜಾನೇ. ಇವ್ರ ಲ್ಯಾಂಗ್ವೇಜ್ಗೆನೆ ಸಾರಿ, ನಾನೇ ಮಿಸ್ಟೇಕ್ ಮಾಡ್ಕೊಂಡೆ. ಹಾಂ, ನಿಮಗೆ ನೆಕ್ಸ್ಟ್ ಕ್ವಶನ್ ಬಂದು ಹೌ ಓಲ್ಡ್ ಐ ಆಮ್ ಐ? ಹೌ ಓಲ್ಡ್, ನನಗೆ ಏಜ್ ಎಷ್ಟು? 40. ಮಮ್ಮಿ ಕರೆಕ್ಟಾ? ಮಾ ಕರೆಕ್ಟಾ? 39. 39 ಕಮಿಂಗ್ 40. No. ರಾಂಗ್ ಆನ್ಸರ್. 46. ಅಯ್ಯೋ, ಏನೇ ಅಷ್ಟು ವಯಸ್ಸಾಯ್ತಾ ನಿಮ್ಗೆ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಪದ್ಮಪದ್ದು ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗಿಫ್ಟ್ ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ.